ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಉದ್ವಿಗ್ನಗೊಳ್ತಾ ಇದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕ್ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಶ್ರೀನಗರ, ಪೂಂಚ್, ಉರಿ ಸೆಕ್ಟರ್ಗಳಲ್ಲಿ ಈ ರೀತಿಯ ದಾಳಿ ಆಗ್ತಾ ಇರುವಂತಹದ್ದು. ಉಧಂಪುರ್ ಆಗಿರಬಹುದು, ಅಖ್ನೂರ್, ರಜೌರಿಯಲ್ಲೂ ಕೂಡ ಭಾರೀ ಗುಂಡಿನ ಸದ್ದು ಕೇಳಿ ಬರ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ ಎರಡೆರಡು ಬಾರಿ ದೊಡ್ಡ ಮಟ್ಟದ ಶಬ್ದ ಆಗಿರುವಂತಹದ್ದು. ಈ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸೇನೆ ಕೂಡ ಎಲ್ಲದಕ್ಕೂ ರೆಡಿ ಆಗಿರುವಂತಹದ್ದು. ಮತ್ತೊಂದು ಕಡೆ ಸ್ಥಳೀಯರನ್ನ ಬಂಕರುಗಳಲ್ಲಿ, ಸುರಕ್ಷಿತ ಸ್ಥಳಗಳಲ್ಲಿ ಇಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಈ ಮೂಲಕ ಸೇನೆ ಮೊದಲು ಸ್ಥಳೀಯರನ್ನ ರಕ್ಷಿಸುವುದಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇರುವಂತಹದ್ದು. ಅದಾದ ಮೇಲೆ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ಕೊಡ್ತಾ ಇದೆ. ಈ ಮೂಲಕ ಕಾಶ್ಮೀರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂಥದ್ದು. ಯಾವ ಕ್ಷಣದಲ್ಲಾದರೂ ಕೂಡ ಬೆಂಕಿ ಹೊತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಯುದ್ಧದ ಸನ್ನಿವೇಶ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಗರದಿಂದ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಶಬೀರ್, ಸದ್ಯಕ್ಕೆ ಪರಿಸ್ಥಿತಿ ಗಡಿಯಲ್ಲಿ ಹೇಗಿದೆ ಅಂತ ಹೇಳಿ, ಯಾಕೆಂದ್ರೆ ನಿರಂತರವಾಗಿ ಒಂದು ಕಡೆ ಶೆಲ್ ದಾಳಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಡ್ರೋನ್ ದಾಳಿ ಆಗ್ತಾ ಇರುವಂಥದ್ದು. ಇದರ ನಡುವೆ ಸಿಚುಯೇಷನ್ ಹೇಗಿದೆ ಗಡಿ ಭಾಗದಲ್ಲಿ ಅಂತ? ಪ್ರೇಮ್, ನೋಡಿ, ಗಡಿ ಭಾಗಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ವಾತಾವರಣ ಇದೆ. ನೋಡಿ, ಮುಖ್ಯವಾಗಿ ಜಮ್ಮು, ಶ್ರೀನಗರ ಮತ್ತೆ RS ಪುರ, ಸುಚೇತ್ಗಢ್ ಈ ರೀತಿಯಾದಂಥ ಪ್ರದೇಶಗಳಲ್ಲಿ ಕೇವಲ ರಾತ್ರಿ ಸಮಯವನ್ನು ಮಾತ್ರ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಆದರೆ ಅನ್ಫಾರ್ಚುನೇಟ್ ಹಗಲೊತ್ತು ಕೂಡ ದಾಳಿಗಳಾಗ್ತಾ ಇರುವಂಥದ್ದು. ಮುಖ್ಯವಾಗಿ ರಜೌರಿ, ಪೂಂಚ್, ಉರಿ, ಬಾರಾಮುಲ್ಲಾ ಈ ಪ್ರದೇಶಗಳಲ್ಲಿ ಹಗಲಲ್ಲೂ ಕೂಡ ಶೆಲ್ ದಾಳಿಗಳಾಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ಗಡಿ ಭಾಗದ ಪ್ರದೇಶಗಳಿದ್ದಾವೆ, ಬಹಳಷ್ಟು ನಿಯರ್ ಇರುವಂಥದ್ದು. ನೋಡಿ, ಉರಿ ಹಾರ್ಡ್ಲಿ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿದೆ, ಪೂಂಚ್ 5 ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ, ರಜೌರಿ 10 ರಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಗಡಿ, ಅಂದ್ರೆ ಅಂತಾರಾಷ್ಟ್ರೀಯ ಗಡಿ ಏನಿರುತ್ತೆ ಭಾರತ ಮತ್ತೆ ಪಾಕಿಸ್ತಾನದ್ದು, ಅದಕ್ಕೆ ಬಹಳ ಹೊಂದಿಕೊಂಡಂತಹ ಗ್ರಾಮಗಳೇನಿದಾವೆ ಅವುಗಳ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಪಾಕಿಸ್ತಾನ ನಿಜಕ್ಕೂ ಕೂಡ ಅದು ಡೆಸ್ಪರೇಟ್ ಆಗಿರುವಂತದ್ದು. ಯಾಕೆ ಅಂದ್ರೆ ಏರ್ ಬೇಸ್ಗಳನ್ನ ಅಥವಾ ಸೇನೆಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುವಂಥದ್ದು ಸಹಜವಾಗಿ ನಾವು ಎಲ್ಲ ಕಡೆಯೂ ನೋಡಿದ್ದೀವಿ. ಆದರೆ ನಾಗರಿಕರ ಪ್ರದೇಶಗಳನ್ನ ಗುರಿಯಾಗಿಸ್ಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇರುವಂಥದ್ದನ್ನು ಗಮನಿಸಿದರೆ ಅದು ಎಷ್ಟು ಡೆಸ್ಪರೇಟ್ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲೇ ಅಂದಾಜು ಮಾಡ್ಕೊಳ್ಬಹುದು. ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಕೂಡ ದಾಳಿಗಳಾಗ್ತಾ ಇದೆ. ನಿನ್ನೆ ಭಾರತ ಕೂಡ ಇದೇ ಆರೋಪವನ್ನ ಮಾಡಿತ್ತು. ಚರ್ಚ್ಗಳು, ಮಸೀದಿಗಳು, ಗುರುದ್ವಾರಗಳು, ಶಾಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿಗಳನ್ನ ನಡೆಸಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಕೂಡ ಮಾಡಿತ್ತು. ಇವತ್ತು ಕೂಡ ಆ ಬೆಳವಣಿಗೆಗಳು ಮುಂದುವರೆದಿದ್ದಾವೆ. ಮುಖ್ಯವಾಗಿ ಪೂಂಚ್ ಮತ್ತೆ ರಜೌರಿಯಲ್ಲಿ ಇರುವಂತಹ ಗಡಿ ಪ್ರದೇಶಗಳಲ್ಲಿ ನಾಗರಿಕರಿರುವಂತಹ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ. ಉರಿಯಲ್ಲೂ ಕೂಡ ಇಂಥದ್ದೇ ಬೆಳವಣಿಗೆಗಳಾಗಿರುವಂತದ್ದು. ಗಡಿ ಪ್ರದೇಶದಲ್ಲಿರುವಂತಹ ಮನೆಗಳ ಮೇಲೆ ಡ್ರೋನ್ಗಳ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಶೆಲ್ ದಾಳಿಯನ್ನ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇದು ಒಂದು ಕಡೆಗೆ ನಾನು ಆಗ್ಲೇ ಹೇಳ್ದಂಗೆ ರಜೌರಿ, ಪೂಂಚ್ ಮತ್ತೆ ಬಾರಾಮುಲ್ಲಾ, ಉರಿಯಲ್ಲಿ ನಿರಂತರವಾಗಿ 24x7 ಯಾವಾಗ ಬೇಕಾದ್ರೂ ಕೂಡ ದಾಳಿಗಳಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಅದನ್ನು ಹೊರತುಪಡಿಸಿದ್ರೆ ಶ್ರೀನಗರ ಆಗಿರ್ಬೋದು, RS ಪುರ ಆಗಿರ್ಬೋದು, ಜೊತೆಗೆ ಜಮ್ಮು ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ರಾತ್ರಿ ಹೊತ್ತಿನ ದಾಳಿಗಳು ಹೆಚ್ಚು ಕಂಡು ಬರ್ತಾ ಇದ್ದಾವೆ. ಇದಕ್ಕೆ ಆಡ್ ಆನ್ ಅಂದ್ರೆ ಅಮೃತ್ಸರ್, ಪಠಾಣ್ ಕೋಟ್ ಈ ಜಾಗಗಳಲ್ಲೂ ಕೂಡ ರಾತ್ರಿ ದಾಳಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಜಮ್ಮು ಕಾಶ್ಮೀರ ಶ್ರೀನಗರ ಸೇರಿದಂತೆ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳು ಕೂಡ ಆಗಿತ್ತು. ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮೊದಲ ಹಂತದಲ್ಲಿ ಮಾಡಲಾಗಿತ್ತು. ಪಾಕಿಸ್ತಾನ ಯಾವಾಗ ದಾಳಿಯನ್ನು ಶುರು ಮಾಡಿತು ಅದನ್ನ ಫಸ್ಟ್ ಭಾರತ ಡಿಪೆಂಡ್ ಮಾಡುವಂತ ಕೆಲಸವನ್ನ ಮಾಡಿತು. ಅದಾದ ಬಳಿಕ ಪ್ರತಿ ದಾಳಿಯನ್ನ ಶುರು ಮಾಡಿ ಪಾಕಿಸ್ತಾನದಲ್ಲಿರುವಂತಹ ಏರ್ ಬೇಸ್ಗಳನ್ನ ಧ್ವಂಸ ಮಾಡುವಂತ ಕೆಲಸ ಆಗಿದೆ ಪ್ರೇಮ್.